ನಿಯಮದ ಉಲ್ಲಂಘನೆಯಾಗಿದೆ. ಬಿಗ್ ಬಾಸ್ ಸಾರಿ ಬಿಗ್ ಬಾಸ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಬಿಗ್ ಬಾಸ್ ಅಲ್ಲಿ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ಕಾವ್ಯ ಶೈವ ಅವರ ಅಮ್ಮ ಹಾಗೆ ಅವ್ರ ತಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಗಿಲ್ಲಿ ಅವರು ಅತ್ತೆ 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 ಅಂತೇಳಿ ಕಾವ್ಯ ಶೈವ ಅವರ ಅಮ್ಮಗೆ ಗಿಲ್ಲಿಯವರು ಹೋಗಿ ಅವನ ಕೂಗ್ತಾರೆ. ಹಾಗೇನೆ ಕಾವ್ಯ ಅವ್ರ ತಮ್ಮನ ಕಡಿಮೆ ಇಲ್ಲ ರೀ. ಗಿಲ್ಲಿ ಅವ್ರ ಆಕ್ಟಿಂಗ್ ಅಂತ ಇರ್ತಾರಲ್ಲ ಗಿಲ್ಲಿ ಅವರು, ಅದನ್ನೇ ಇಮಿಟೇಟ್ ಮಾಡಿ ತೋರಿಸ್ತಾರೆ. ಓ ಗಿಲ್ಲಿ ಅವರು ಏನ್ ನನಗೆ ಕೌಂಟರ್ ಕೊಡ್ತೀಯಲ್ಲಪ್ಪ ನೀನು ಅಂತ ಹೇಳ್ತಾರೆ. ಎಲ್ಲ ಇನ್ನೇನು ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ ಅನ್ನೋ ಒಂದು ಟೈಮಲ್ಲಿ ಕಾವ್ಯ ಅವರು ಅವ್ರ ತಮ್ಮನ್ನ ಅವ್ರ ಅಮ್ಮನ್ನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಹೇಗ್ ಹೋಗ್ತಿದ್ದೆ ಹೊರಗಡೆ ಎಲ್ಲ, ಏನ್ ಅಭಿಪ್ರಾಯ ಇದೆ, ನನ್ನ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲ ನೀನೇ ಹ್ಯಾಂಡಲ್ ಮಾಡ್ತಾ ಇದ್ಯಾ, ಹೇಗೆ ಪರವಾಗಿಲ್ವಾ ಅಂತ ಕೇಳ್ತಾರೆ. ಅವಾಗ ಅವ್ರ ತಮ್ಮ ಹೇಳ್ತಾರೆ, ನೀನು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಬಾರ್ದಾಗಿತ್ತು, ಯಾಕೆ ನೀನು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ಯಾ ಅಂತ ಅವ್ರ ತಮ್ಮ ಹೇಳ್ತಾರೆ. ಗಿಲ್ಲಿ ಅವರ ಹೆಸರು ತಗೋಬಾರ್ದಾಗಿತ್ತು ಅಂತ ಅವ್ರ ತಮ್ಮ ಹೇಳ್ತಾರೆ. ಓ ಹೌದಾ ಅಂತ ಹೇಳ್ಬೇಕಾದ್ರೆ ಬಿಗ್ ಬಾಸ್ ಒಂದು ವಾಯ್ಸ್ ಎಲ್ಲ ಕೇಳ್ಕೊತಾರೆ. ಅಂದ್ರೆ ಸೀಕ್ರೆಟ್ ಯಾವುದು ಮಾತಾಡಬಾರ್ದು ಅಂತ ಬಿಗ್ ಬಾಸ್ ನಿಯಮ ಇರುತ್ತೆ. ಅದನ್ನ ಕಾವ್ಯ ಅವರು ಉಲ್ಲಂಘನೆ ಮಾಡ್ತಾರೆ. ಅದಕ್ಕೆ ಬಿಗ್ ಬಾಸ್ ಹೇಳುತ್ತೆ, ಕಾವ್ಯ ನೀವು ಬಿಗ್ ಬಾಸ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ದೀರಾ ಅಂತ ಹೇಳಿ ಕಾವ್ಯ ಅವ್ರ ಅಮ್ಮಗೂ ಮತ್ತೆ ಅವ್ರ ತಮ್ಮನ್ಗೂ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬಿಡ್ಬೇಕು ಅಂಥೇಳಿ ಬಿಗ್ ಬಾಸ್ ಇಂದ ಆದೇಶ ಬರುತ್ತೆ. ಅಲ್ಲ ರೀ, ಇದೆಲ್ಲ ಗೊತ್ತಿರೋ ಅಂತ ಕಾವ್ಯ ಅವರೇ ಈ ತರ ತಪ್ಪು ಮಾಡದ? ಅಲ್ಲ, ನಿನ್ನೆ ನೋಡಿ ರಕ್ಷಿತಾ ಅವ್ರ ಅಮ್ಮ ಏನೇ ರಕ್ಷಿತಾ ಅವರು ಬಾಯಿ ಬಿಡ್ಸಕ್ ನೋಡಿದ್ರು ಅವರು ತುಟ್ಟಿ ಪಿಟ್ಟಕ್ಕಂದಿಲ್ಲ. ಅವ್ರಿಗೆ ಅಷ್ಟೊಂದು ಕನ್ನಡ ಬರಲ್ಲ ಅಂತ ಗೊತ್ತಿದ್ರು ಅವರು ಅದ್ರ ಬಗ್ಗೆ ಏನ್ ಚಕಾರ ಮಾತಾಡ್ಲಿಲ್ಲ. ಆದ್ರೆ ಎಲ್ಲಾ ಗೊತ್ತಿದ್ದು ಈ ಒಂದು ಕಾವ್ಯ ಅವರ ಅಮ್ಮರಾಗ್ಲಿ ತಮ್ಮನೇ ಆಗ್ಲಿ ಹಾಗೆ ಕಾವ್ಯ ಅವರಾಗ್ಲಿ ಇದ್ರ ಬಗ್ಗೆ ಕೇಳಬಾರ್ದಾಗಿತ್ತು. ತಪ್ಪು ನಡ್ದೇ ಹೋಗ್ಬಿಟ್ಟಿದೆ. ಅದೇನ್ ಹೇಳ್ತಾರಲ್ಲ, ಮುಗಿದ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಕಾವ್ಯರು ಹತ್ಕೊಂತ ಕೂತ್ಕೊಂಡ್ರೆ ಏನ್ ಬಂದ್ ಪ್ರಯೋಜನ? ಅದಕ್ಕೆ ಹೇಳೋದು, ಮಾಡೋದಕ್ಕಿಂತ ಮೊದ್ಲೇ ಯೋಚನೆ ಮಾಡ್ಬೇಕು, ಮಾತಾಡೋದಕ್ಕಿಂತ ಮೊದ್ಲೇ ಯೋಚನೆ ಮಾಡ್ಬೇಕು ಅಂತ. ಈಗ ಹೆಂಗಾಗಿದೆಪ್ಪ ಅಂದ್ರೆ, ಕಾವ್ಯ ಅವ್ರನ್ನ ಯಾರ್ಯಾರು ದ್ವೇಷ ಮಾಡ್ತಿದ್ರು ಅವ್ರಿಗೆಲ್ಲ ಒಂಥರ ಇದು ಸಖತ್ತಾಗೆ ಒಂದು ಕಂಟೆಂಟ್ ಸಿಕ್ಕಂಗಾಯ್ತು. ಇದು ನೋಡಿ ಹೇಳಲ್ವಾ, ಕೆಲವೊಂದು ಟೈಮಲ್ಲಿ ನಮ್ಮ ಒಂದು ಬುದ್ಧಿ ಇಲ್ಲೋ ಕಳ್ದೋಗ್ಬಿಡುತ್ತೆ. ಏನೋ ಒಂದು ಕ್ಯೂರಿಯಾಸಿಟಿ, ಏನಾಗ್ತಿದೆ ಹೊರಗಡೆ, ಏನ್ ನಡೀತಾ ಇರ್ಬೋದು, ನಮ್ಮ ಬಗ್ಗೆ ಗಿಲ್ಲಿ ಬಗ್ಗೆ ಏನ್ ಹೇಳ್ತಾ ಇರ್ಬೋದು ಅನ್ನೋ ಒಂದು ಕುತೂಹಲ ಇರುತ್ತೆ ನೋಡಿ, ಅದು ಈ ತರ ಮಾಡಿಬಿಡುತ್ತೆ. ನಿನ್ನೆ ಧನುಷ್ ಅವರು ಅಮ್ಮನೂ ಏನೇ ಹೇಳಕ್ ಬಂದ್ರು ಧನುಷ್ ಅವರು ಅದನ್ನ ಮುಂದುವರ್ಸಕ್ ಹೋಗ್ಲಿಲ್ಲ. ಯಾಕಂದ್ರೆ ಧನುಷ್ ಅವ್ರಿಗೆ ಗೊತ್ತು ಬಿಗ್ ಬಾಸ್ ರೂಲ್ಸ್ ನ ನಾವು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬಾರ್ದು ಅಂತ. ನೋಡಿ ಈಗ ಇಷ್ಟೆಲ್ಲ ಅನಾಹುತ ಆಗೋಯ್ತು. ಇದೆಲ್ಲ ಬೇಕಿತ್ತ ಕಾವ್ಯ ನಿಮಗೆ? ಎಷ್ಟ್ ಚೆನ್ನಾಗಿ ಆಡ್ಕೊಂಡ್ ಬರ್ತಿದ್ರಿ. ಇದೆಲ್ಲ ಒಂಥರ ನಿಮ್ಮನ್ನ ಕಂಡು ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗ್ಬಿಟ್ರಿ ನೀವು. ಕೆಲವೊಂದು ಟೈಮ್ಗಳಲ್ಲಿ ನಾವ್ ಎಷ್ಟೇ ಬುದ್ಧಿವಂತರಾದ್ರು ಆ ಒಂದು ಬುದ್ಧಿ ಎಲ್ಲೋ ಕಳ್ಕೊಂಡ್ಬಿಡ್ತೀವಿ ಅನ್ಸುತ್ತೆ. ಅದಕ್ಕೆ ಉತ್ತಮವಾದ ಉದಾಹರಣೆ ಇವತ್ತು ಕಾವ್ಯ ಶೈವ ಅವ್ರು ಮಾಡಿರೋ ಒಂದು ತಪ್ಪು. ಬಿಗ್ ಬಾಸ್ ರೂಲ್ಸ್ ಅಂದ್ರೆ ರೂಲ್ಸ್, ಯಾವುದೇ ಕಾರಣಕ್ಕೂ ಅವರ ರೂಲ್ಸ್ಗಳನ್ನ ಯಾರು ಬ್ರೇಕ್ ಮಾಡಬಾರ್ದು. ಇದನ್ನ ಎಲ್ಲಾ ಕಂಟೆಸ್ಟೆಂಟ್ಗಳು ಒಂದು ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಒಂದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗೋದು, ಅದಕ್ಕೆ ಸೆಲೆಕ್ಟ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ನೀವೆಲ್ಲರೂ ಸೆಲೆಕ್ಟ್ ಆಗಿದ್ದೀರಾ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಾ. ಇಂಥ ಒಂದು ಸಮಯದಲ್ಲಿ ಈ ತರ ಕೆಲವೊಂದು ತಪ್ಪುಗಳು ಮಾಡಿಕೊಂಡು ತಮ್ಮ ಒಂದು ಆಟಕ್ಕೆ ಸಂಚಕಾರ ತಂದ್ಕೋಬೇಡಿ ಅಂತ ನಾನು ಕಳಕಳಿಂದ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತಿನ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಹೇಗಿದೆ ಅಂದ್ರೆ, ಈ ಕಡೆ ಕಾವ್ಯ ಅವರ ಅಮ್ಮ ಮತ್ತೆ ತಮ್ಮ ಬಂದಿದ್ದಾರೆ, ಆ ಕಡೆ ಗಿಲ್ಲಿಯವರ ಅಪ್ಪ ಅಮ್ಮ ಅಣ್ಣ ತಂಗಿ ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಇವತ್ತು ಬಿಗ್ ಬಾಸ್ ಮನೇಲಿ ಏನೆಲ್ಲ ಕ್ವಾಟ್ಲೆ ಕೊಡ್ತಾರೆ, ಹಾಗೆ ಗಿಲ್ಲಿ ಬಗ್ಗೆ ಏನೆಲ್ಲ ಹೇಳ್ತಾರೆ, ಗಿಲ್ಲಿಯವರು ಅವ್ರ ಅಪ್ಪ ಅಮ್ಮನ ಬಗ್ಗೆ ಆಗ್ಲಿ ಏನ್ ಹೇಳ್ತಾರೆ, ಇದೆಲ್ಲ ನೀವು ಕಾದ್ ನೋಡ್ಬೇಕಂದ್ರೆ. ಹಾಗೆ ಕಾವ್ಯ ಅವರು ಇವರು ಮಾಡಿರೋ ತಪ್ಪಿಗೆ ಎಷ್ಟು
ಪಶ್ಚಾತ್ತಾಪ ಪಡ್ತಾರೆ. ಇದೆಲ್ಲ ನೀವು ಇವತ್ತು ನೋಡ್ಬೇಕಂದ್ರೆ ಇವತ್ತಿನ ಬಿಗ್ ಬಾಸ್ ಕಾರ್ಯಕ್ರಮ ಇವತ್ತು ರಾತ್ರಿ 9:30ಕ್ಕೆ ತಪ್ಪದೆ ವೀಕ್ಷಿಸಿ. ಹಾಗೇನೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.